ಓಂ ನಮಃ ಶಿವಾಯ. ದೇವರ ದರ್ಶನ ಚಾನೆಲ್ಗೆ ಸ್ವಾಗತ. ಕನ್ಯಾ ರಾಶಿ ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ಪ್ರಕೃತಿಯಲ್ಲಾಗುವ ಬದಲಾವಣೆಗಳು ಅಂದರೆ ಜನವರಿ 30, 31 ಮತ್ತು ಫೆಬ್ರವರಿ 1 ಸಾಮಾನ್ಯವಲ್ಲ. ವಿಧಿ ನಿಮ್ಮೊಂದಿಗೆ ಆಟವಾಡುತ್ತಿರುವಾಗ, ನೀವು ಕಷ್ಟದಲ್ಲಿದ್ದಾಗ ಮತ್ತು ಗೊಂದಲದ ಸ್ಥಿತಿಯಲ್ಲಿದ್ದಾಗ ನಿಮ್ಮ ಕಣ್ಣೀರನ್ನು ಒರೆಸಲು ಇದು ಕಾಲವೇ ರೂಪಿಸಿದ ಯೋಜನೆಯಾಗಿದೆ. ಕತ್ತಲೆಯ ಪ್ರಪಾತದಲ್ಲಿ ನಿಮಗೆ ಸ್ವಲ್ಪ ಬೆಳಕನ್ನು ತೋರಿಸಲು ಮತ್ತು ನಿಮ್ಮ ಉಪಸ್ಥಿತಿಯನ್ನು ತೋರಿಸಲು ಪ್ರಕೃತಿ ಸಿದ್ಧವಾಗಿದೆ. ಅಪನಂಬಿಕೆ ಮತ್ತು ಅನುಮಾನದ ನಡುವೆ ಹರಿದು ಹೋಗಿರುವ ನಿಮ್ಮ ಆತ್ಮಕ್ಕೆ ಈ ನಿಮಿಷವು ಸರ್ವ ರೋಗ ನಿವಾರಕದಂತೆ ಕೆಲಸ ಮಾಡುತ್ತದೆ. ಏಕಾಂಗಿಯಾಗಿ ಕುಳಿತು ನಿಮ್ಮ ಹಣೆಬರಹವನ್ನು ಅತ್ಯಂತ ಏಕಾಗ್ರತೆಯಿಂದ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುವ ಈ ಕ್ಷಣಗಳನ್ನು ಗಮನಿಸಿ. ಕನ್ಯಾ ರಾಶಿ ಒಂದು ಪವಿತ್ರ ಚಿಂತನೆ ಮತ್ತು ನಿರ್ದಿಷ್ಟ ಬುದ್ಧಿವಂತಿಕೆ. ಕೈಯಲ್ಲಿ ಕೊಂಬುಗಳನ್ನು ಹೊಂದಿರುವ ನಿಮ್ಮ ರಾಶಿಚಕ್ರ ಚಿಹ್ನೆಯ ತತ್ವಶಾಸ್ತ್ರ ಏನು ಎಂದು ನಿಮಗೆ ತಿಳಿದಿದೆಯೇ? ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ, ನೋವು ಎಷ್ಟೇ ಆಳವಾಗಿದ್ದರೂ ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯಿಂದ ಹಿಂದೆ ನಿಲ್ಲುತ್ತೀರಿ. ನೀವು ಸೋಲನ್ನು ಸ್ವೀಕರಿಸುವುದಿಲ್ಲ ಮತ್ತು ಪರಿಪೂರ್ಣತೆಗಾಗಿ ಹಾತೊರೆಯುವುದು ನಿಮ್ಮ ರಕ್ತದಲ್ಲಿದೆ. ನಿಮ್ಮ ಭೂತಕಾಲವು ಶ್ಮಶಾನದಂತಿದೆ. ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಗೆಳೆಯರು ಆಟವಾಡುತ್ತಾ ಆನಂದಿಸುತ್ತಿದ್ದಾಗ ನೀವು ಜವಾಬ್ದಾರಿಯ ಹೊರೆಯನ್ನು ಹೊತ್ತುಕೊಂಡಿದ್ದೀರಿ. ನೀವು ತುಂಬಾ ಬುದ್ಧಿವಂತರಾಗಿದ್ದರೂ ಸರಿಯಾದ ಪ್ರೋತ್ಸಾಹದ ಕೊರತೆಯಿಂದ ಓದುವುದನ್ನು ನಿಲ್ಲಿಸಿದ ಸಮಯಗಳು ಇನ್ನೂ ನಿಮ್ಮನ್ನು ಕಾಡುತ್ತಿವೆ. ನಿಮಗಿಂತ ಕಡಿಮೆ ಬುದ್ಧಿವಂತ ಮತ್ತು ಒಂದು ಪದವನ್ನು ಓದಲು ಸಾಧ್ಯವಾಗದ ಯಾರಾದರೂ ನಿಮ್ಮ ಪಕ್ಕದಲ್ಲಿ ಕುಳಿತು ಗದರಿಸಲ್ಪಟ್ಟಾಗ ನೀವು ಅನುಭವಿಸಿದ ನೋವು ವರ್ಣನಾತೀತ. ಆ ಹಳೆಯ ನೆನಪುಗಳು ಮತ್ತು ಆ ಅವಮಾನಗಳು ಇನ್ನೂ ನಿಮ್ಮ ಹೃದಯವನ್ನು ಹಿಂಸಿಸುತ್ತವೆ. ನೀವು ಏನು ಮಾಡುತ್ತಿದ್ದೀರಿ ಎಂಬುದು ನಿಮಗೆ ಇಷ್ಟವಾಗುವುದಿಲ್ಲ. ಪ್ರತಿದಿನ ಬೆಳಗ್ಗೆ ನೀವು ಕೆಲಸಕ್ಕೆ ಹೋದಾಗ ನೀವು ನಿಮ್ಮ ಕನಸುಗಳನ್ನು ಕೊಂದು ಬಲಿಪೀಠದ ಕಡೆಗೆ ನಡೆಯುತ್ತಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ. ಆದರೆ ನಿಮ್ಮ ಹಿಂದೆ ಖಂಡಿತವಾಗಿಯೂ ಒಂದು ಕುಟುಂಬವಿದೆ. ಹಸಿವಿನಿಂದ ಬಳಲುತ್ತಿರುವ ನಿಮ್ಮ ಪೋಷಕರು, ನಿಮ್ಮಲ್ಲಿ ಭರವಸೆಗಳನ್ನು ಹೊಂದಿರುವ ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಅಥವಾ ಗಂಡ, ಯಾರ ಭವಿಷ್ಯಕ್ಕಾಗಿ ನೀವು ನಿಮ್ಮ ವೈಯಕ್ತಿಕ ಆಸೆಗಳನ್ನು ಭೂಗರ್ಭ ಲೋಕದಲ್ಲಿ ಹೂತು ಹಾಕಿದ್ದೀರಿ. ಸಾಯುವವರೆಗೂ ಹಸಿವಿನಿಂದ ಬಳಲುತ್ತಿರುವ ಯಾರನ್ನಾದರೂ ನೀವು ಹೊರಗೆ ನೋಡಿದರೆ ಆ ಮುಖಮಾಡದ ಹಿಂದಿನ ನೋವು ನಿಮಗೆ ತಿಳಿದಿದೆ. ನಗುತ್ತಾ ನಾನು ತುಂಬಾ ಚೆನ್ನಾಗಿದ್ದೇನೆ ಎಂದು ಹೇಳುತ್ತೀರಿ. ಆ ಮುಖಮಾಡದ ಹಿಂದಿನ ನೋವು ನಿಮ್ಮ ಆತ್ಮಕ್ಕೆ ಮಾತ್ರ ತಿಳಿದಿದೆ. ನೀವು ಕರಗುವ ಮೇಣದ ಬತ್ತಿ. ನೀವು ಇತರರಿಗಾಗಿ ನಿಮ್ಮನ್ನು ಕರಗಿಸುತ್ತಿದ್ದೀರಿ. ನಿಮ್ಮಲ್ಲಿಲ್ಲದ ಸಾಲವನ್ನು ತಂದು ಅವರಿಗೆ ಸಹಾಯ ಮಾಡಿದರೆ ಅವರು ನೀಡಿದ ಉಡುಗೊರೆ ನಿಮ್ಮ ಬೆನ್ನಿಗೆ ಹೊಡೆದಂತೆ. ಇಂದು ನಿಮ್ಮ ಸಹಾಯ ಪಡೆದ ಜನರು ನಿಮ್ಮ ಮೇಲೆ ಕಲ್ಲೆಸೆಯುತ್ತಿದ್ದಾರೆ. ನಿಮ್ಮ ಔದಾರ್ಯವು ನಿಮ್ಮನ್ನು ಒಂಟಿ ಮಾಡಿಸಿದೆ. ಆ ಬೇಸರದಿಂದ ನಲುಗಿದ ನೀವು ಒಂದು ತುತ್ತು ಆಹಾರಕ್ಕಾಗಿ ಹಾತೊರೆಯುವುದನ್ನು ನೆನಪಿಸಿಕೊಳ್ಳುವುದು ಇನ್ನೂ ನಿಮ್ಮ ಕಣ್ಣುಗಳನ್ನು ತೇವಗೊಳಿಸುತ್ತದೆ. ನಿಮ್ಮ ಬಡತನವನ್ನು ಒಳ್ಳೆಯ ಕಾರ್ಯಗಳಲ್ಲಿ ನೋಡಿದಾಗ ನಿಮ್ಮ ಸಂಬಂಧಿಕರು ನಿಮ್ಮ ಮೇಲೆ ಬೀರಿದ ತಿರಸ್ಕಾರದ ನೋಟಗಳು ಇನ್ನೂ ನಿಮ್ಮ ಸ್ವಾಭಿಮಾನವನ್ನು ಸುಡುತ್ತವೆ. ನಿಮ್ಮ ಬೆಳವಣಿಗೆಯ ನೋಟವನ್ನು ಸಹಿಸಲಾಗದ ನಿಮ್ಮೊಂದಿಗೆ ಜನಿಸಿದವರು ನಿಮ್ಮ ಶತ್ರುಗಳಾಗಿದ್ದಾರೆ. ಮೇಲ್ನೋಟಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಕರೆಯುತ್ತಾ ಒಳಗೆ ನಿಮ್ಮ ನಾಶವನ್ನು ಬಯಸುವ ಆ ಸಂಬಂಧಿಕರ ದುಷ್ಟತನಕ್ಕೆ ಯಾವುದೇ ಪ್ರತಿವಿಷವಿಲ್ಲ. ನಿಮ್ಮ ಪತನವನ್ನು ನೋಡುವುದೇ ಅವರ ನಿಜವಾದ ಸಂತೋಷ. ನಿಮ್ಮ ಕೋಟೆಯಂತಹ ಸಂಸಾರವನ್ನು ಕೆಡವಲು ಅವರು ಫೋನ್ ಕಾಲ್ಗಳ ಮೂಲಕ ನಿಮ್ಮ ಸಂಗಾತಿಯ ಕಿವಿಗೆ ವಿಷ ಸುರಿಯುತ್ತಿದ್ದಾರೆ. ಅವರು ನಿಮ್ಮ ನಡುವೆ ಅನುಮಾನವನ್ನು ಹುಟ್ಟುಹಾಕಲು ಮತ್ತು ನಿಮ್ಮನ್ನು ಬೇರ್ಪಡಿಸಲು ಪ್ರಯತ್ನಿಸುತ್ತಿದ್ದಾರೆ. ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಹೊರಗಿನವರಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡುವುದು ನಿಮ್ಮ ಸ್ವಂತ ಅಪಾಯದಲ್ಲಿದೆ. ನೀವು ಇನ್ನೂ ಅಲ್ಲಿ ಕೆಲಸ ಮಾಡುತ್ತಿದ್ದೀರಿ ಎಂದು ಹೇಳುವುದರ ಮೂಲಕ ಅವರು ಸಹಾನುಭೂತಿ ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅವರು ನಿಮ್ಮನ್ನು ಸೋಮಾರಿ ವ್ಯಕ್ತಿ ಎಂದು ಬ್ರ್ಯಾಂಡ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಆ ನಗಿನ ಹಿಂದಿನ ಕ್ರೌರ್ಯವನ್ನು ಗುರುತಿಸಿ. ಅವರ ಸಹಾನುಭೂತಿಯ ಮಾತುಗಳು ವಾಸ್ತವದಲ್ಲಿ ನಿಮ್ಮನ್ನು ದುರ್ಬಲಗೊಳಿಸುವ ವಿಷಬಾಣಗಳಾಗಿವೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ನಿರ್ಮಿಸಿರುವ ನಿಮ್ಮ ಕನಸಿನ ಅರಮನೆ ಕುಸಿಯುತ್ತಿರುವಾಗ ನಿಮ್ಮನ್ನು ಸಾಂತ್ವನಗೊಳಿಸಲು ಒಂದೇ ಒಂದು ಹೃದಯವೂ ಇರುವುದಿಲ್ಲ. ಕಾಲದಿಂದ ಉಂಟಾದ ಗಾಯಗಳು ವಾಸಿಯಾಗದಿದ್ದಾಗ ಅಥವಾ ನಿಮ್ಮ ಆಕಾಂಕ್ಷೆಗಳು ಜೀವಂತವಾಗಿ ಸುಟ್ಟು ಹೋಗುತ್ತಿರುವಾಗ ನೀವು ಮೌನವಾಗಿ ಅಳುವುದ ಬಿಟ್ಟು ಬೇರೇನನ್ನು ಮಾಡಲು ಸಾಧ್ಯವಿಲ್ಲ. ಸೋಲನ್ನು ಆಚರಿಸಲು ಬಯಸುವ ಪ್ರಪಂಚದ ನಡುವೆ ಏಕಾಂಗಿಯಾಗಿ ಹೋರಾಡುವ ನಿಮ್ಮ ನೋವು ದೇವರಿಗೆ ಮಾತ್ರ ತಿಳಿದಿದೆ. ಕನ್ಯಾ ರಾಶಿಯ ದೌರ್ಬಲ್ಯವೇನೆಂದರೆ ಎಲ್ಲವನ್ನೂ ಅತಿಯಾಗಿ ವಿಶ್ಲೇಷಿಸುವುದು ಅಥವಾ ಅತಿಯಾಗಿ ಯೋಚಿಸುವುದರಿಂದ ನೀವು ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ. ಚಿಕ್ಕ ನ್ಯೂನ್ಯತೆಗಳನ್ನು ನೋಡುವುದು ಮತ್ತು ಭೂತಗನ್ನಡಿಯಲ್ಲಿ ನಿಮ್ಮನ್ನು ಕಡಿಮೆ ಮಾಡಿಕೊಳ್ಳುವುದು ನಿಮ್ಮ ದೌರ್ಬಲ್ಯ. ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿರುವ ಟೀಕೆಯನ್ನು ನಿಮ್ಮ ಮುಖಕ್ಕೆ ವ್ಯಕ್ತಪಡಿಸುವುದರಿಂದ ನೀವು ನಿಮ್ಮ ಆಪ್ತರನ್ನು ಮಾನಸಿಕವಾಗಿ ನೋಯಿಸುತ್ತಿದ್ದೀರಿ. ಇದು ನಿಮ್ಮನ್ನು ಒಂಟಿ ಮಾಡಿಸುವ ಅಪಾಯವನ್ನುಂಟು ಮಾಡುತ್ತದೆ. ಇತರರಿಗೆ ಸಹಾಯ ಮಾಡುವ ಪ್ರಕ್ರಿಯೆಯಲ್ಲಿ ನೀವು ನಿಮ್ಮ ಆರ್ಥಿಕ ಮಿತಿಗಳನ್ನು ಮರೆತು ಬಿಡುತ್ತೀರಿ. ಅದು ನಿಮ್ಮ ಆರ್ಥಿಕ ಅಡಿಪಾಯವನ್ನು ಹಾನಿಗೊಳಿಸುತ್ತಿದೆ. ಈ ವಿಷಯವನ್ನು ನೆನಪಿನಲ್ಲಿಡಿ. ಜನವರಿ 30, 31, ಫೆಬ್ರವರಿ 1, 2 ಈ 4 ದಿನಾಂಕಗಳಲ್ಲಿ ವಿಷ್ಣುವು ಕನ್ಯಾ ರಾಶಿಯ ಪಕ್ಕದಲ್ಲಿ ನಿಲ್ಲುತ್ತಾನೆ.
ಬುಧನು ಕನ್ಯಾ ರಾಶಿಯ ಅಧಿಪತಿಯಾಗಿರುವುದರಿಂದ, ಬುಧನು ವಿಷ್ಣುವಿನ ರೂಪವಾಗಿರುವುದರಿಂದ ಈ ಅವಧಿಯಲ್ಲಿ ಗ್ರಹಗಳ ಚಲನೆಗಳು ಅನುಕೂಲವಾಗಿದ್ದು ಆ ದೇವರ ಅನುಗ್ರಹ ಮತ್ತು ಕೃಪೆಯನ್ನು ನೀವು ಪಡೆಯುತ್ತೀರಿ. ಈ 4 ದಿನಗಳಲ್ಲಿ ಗ್ರಹಗಳ ಬದಲಾವಣೆಯು ನಿಮ್ಮ ಆಲೋಚನೆಯಲ್ಲಿ ಸ್ಪಷ್ಟತೆ ತರುತ್ತದೆ. ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂದು ನೀವು ನಿರ್ಧರಿಸಬಹುದು. ಶನಿ ನಿಮ್ಮ ರಾಶಿಚಕ್ರದ ಸ್ನೇಹಿತನಲ್ಲದಿದ್ದರೂ ನಿಮ್ಮ ಸದ್ಗುಣ ಮತ್ತು ಪ್ರಾಮಾಣಿಕತೆ ಶನಿದೇವನನ್ನು ಮೆಚ್ಚಿಸಬಹುದು. ನೀವು ಆರ್ಥಿಕವಾಗಿ ನಿಮ್ಮ ಬಾಕಿಗಳನ್ನು ಪಡೆಯುತ್ತೀರಿ. ಹೊಸ ವ್ಯವಹಾರಗಳು ಅಥವಾ ಹೂಡಿಕೆಗಳಿಗೆ ಆತುರಿಸಬೇಡಿ. ನೀವು ಸ್ವಲ್ಪ ತಾಳ್ಮೆ ಇದ್ದರೆ ಆಕಾಶವೇ ಮಿತಿ. ನಕ್ಷತ್ರಗಳ ವೇಗ ನಿಮ್ಮ ಹಳೆಯ ತೊಂದರೆಗಳನ್ನು ಅಳಸಿ ಹಾಕಿ ಹೊಸ ಹೊರಪೆನ್ನು ಹುಟ್ಟಿಸುತ್ತದೆ. ನಿಮ್ಮ ಜಾತಕದಲ್ಲಿ ಸುನಾಮಿಯಂತೆ ಆರ್ಥಿಕ ಬದಲಾವಣೆಗಳು ಬರುತ್ತಿವೆ. ಅಗಾಧ ಸಂಪತ್ತಿನ ಲಕ್ಷಣಗಳಿವೆ, ಆದರೆ ಅದೇ ಸಮಯದಲ್ಲಿ ವೆಚ್ಚಗಳು ಸಹ ಸುಪ್ತವಾಗಿವೆ. ಮುಂಬರುವ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಆರ್ಥಿಕ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ನೀವು ಮಾಡುವ ಪ್ರಯತ್ನಗಳು ಫಲ ನೀಡುತ್ತವೆ. ಹಲವು ವರ್ಷಗಳಿಂದ ಸಾಲದಲ್ಲಿ ಸಿಲುಕಿದ್ದ ನೀವು ಹೊರಬರಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವಿರಿ. ದಿಟ್ಟ ಹೆಜ್ಜೆ ಮುಂದಿಟ್ಟರೆ ಗ್ರಹಗಳು ನಿಮ್ಮೊಂದಿಗಿರುತ್ತವೆ. ಒಂದು ನಿಗೂಢ ಶಕ್ತಿ ಅಥವಾ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿದ್ದಾರೆ. ಅದು ನಿಗೂಢತೆಯಂತಿದೆ. ಅವರು ನಿಮ್ಮನ್ನು ಮೇಲಕ್ಕೆತ್ತಲು ಬರುತ್ತಾರೆ. ಆದಾಗ್ಯೂ ನೀವು ಎಚ್ಚರಿಕೆಯಿಂದ ಪರಿಗಣಿಸಬೇಕಾದ ವಿಷಯಗಳಿವೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ನಿಮ್ಮ ಸುತ್ತಲಿನ ಜನರ ನಡವಳಿಕೆಗೆ ಗಮನ ಕೊಡಿ. ನಿಮ್ಮನ್ನು ಬೆಂಬಲಿಸುವಂತೆ ತೋರುವ ಆದರೆ ನಿಮ್ಮ ರಹಸ್ಯಗಳನ್ನು ನಿಮ್ಮ ಶತ್ರುಗಳೊಂದಿಗೆ ಹಂಚಿಕೊಳ್ಳುವ ನರಿಯಿದೆ. ಅವರು ನಿಮಗೆ ವಿಶೇಷ ಗುರುತು ಸಿಗದಂತೆ ತಡೆಯುತ್ತಿದ್ದಾರೆ. ನೀವು ಯಾರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೀರೋ ಅವರು ನಿಮ್ಮ ಪತನಕ್ಕೆ ಅಡಿಪಾಯ ಹಾಕುತ್ತಿದ್ದಾರೆ. ನೀವು ಸಂಬಂಧಿಕರ ನಡುವೆ ಇರುವಾಗ ಹೆಚ್ಚು ಮಾತನಾಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ದೌರ್ಬಲ್ಯಗಳ ಬಗ್ಗೆ ಯಾರಿಗೂ ಹೇಳಬೇಡಿ. ಏಕೆಂದರೆ ನೀವು ಹೇಳುವ ಪ್ರತಿಯೊಂದು ಮಾತು ನಾಳೆ ನಿಮ್ಮ ವಿರುದ್ಧ ಆಯುಧವಾಗುತ್ತದೆ. ಆದಾಗ್ಯೂ ಆಕಾಶದಲ್ಲಿರುವ ಗ್ರಹಗಳ ಪಥ ಬದಲಾಗುತ್ತದೆ. ಶನಿದೇವನ ನೋಟವು ನಿಮ್ಮ ಮೇಲೆ ತೀಕ್ಷ್ಣವಾಗಿದೆ, ಆದರೆ ಅದು ನಿಮ್ಮನ್ನು ಸುಡಲು ಅಲ್ಲ, ನಿಮ್ಮನ್ನು ಚಿನ್ನವನ್ನಾಗಿ ಮಾಡಲು. 7ನೇ ಮನೆಯಲ್ಲಿನ ಬದಲಾವಣೆಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ತಲೆಕೆಳಗಾಗಿ ಮಾಡಲಿವೆ. ನೀವು ಇಲ್ಲಿಯವರೆಗೆ ಕಣ್ಣೀರು ಸುರಿಸಿರುವ ಸ್ಥಳಗಳಲ್ಲಿ ಕಣ್ಣೀರು ಸುರಿಸಬೇಕಾದ ದಿನಗಳು ಸಮೀಪಿಸುತ್ತಿವೆ. ಗ್ರಹಗಳ ಚಲನೆಯು ನಿಮ್ಮ ಪರವಾಗಿ ಬದಲಾಗುತ್ತಿದೆ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಆದಾಯ ಮೂಲಗಳಲ್ಲಿ ಅದ್ಭುತ ಬದಲಾವಣೆಯನ್ನು ನೀವು ಗಮನಿಸುವಿರಿ. ಸ್ಥಗಿತಗೊಂಡ ಕಾರ್ಯಗಳು ವೇಗವನ್ನು ಪಡೆಯುತ್ತವೆ. ಶನಿಯ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಕೆಲವು ರೀತಿಯ ಭಯ ಮತ್ತು ಆತಂಕ ಇದ್ದರೂ ಅದು ನಿಮ್ಮನ್ನು ಜಾಗರೂಕರಾಗಿರಿ ಎಂದು ಎಚ್ಚರಿಸುತ್ತದೆ. ಹಣಕಾಸಿನ ವಹಿವಾಟುಗಳಲ್ಲಿ ಜಾಗರೂಕರಾಗಿರಿ. ನೀವು ಹಿಂತಿರುಗಿಸದೇ ಬಿಟ್ಟ ಹಣವು ಈ ಸಮಯದಲ್ಲಿ ನಿಮ್ಮ ಕೈಗೆ ಬರಬಹುದು. ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸಲು ಮತ್ತು ನಿಮಗೆ ರಾಜಯೋಗವನ್ನು ನೀಡಲು ಸಿದ್ಧವಾಗಿವೆ. ನಿಮ್ಮ ಧೈರ್ಯವು ನೀವು ಇಷ್ಟು ವರ್ಷಗಳಿಂದ ಅನುಭವಿಸಿದ ಕಷ್ಟಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಎಂದು ಗ್ರಹಬಲ ಹೇಳುತ್ತದೆ. ನಿಮ್ಮ ಶತ್ರುಗಳನ್ನು ಹಾಗೂ ನಿಮ್ಮ ಸ್ನೇಹಿತರನ್ನು ಗುರುತಿಸಿ ಮತ್ತು ನಿಮ್ಮ ಬರವಣಿಗೆಯನ್ನು ಬದಲಾಯಿಸಿ. ಎಡಿವಿ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರೊಂದಿಗೆ ಬಹಳ ಜಾಗರೂಕರಾಗಿರುವುದು ವಿಶೇಷವಾಗಿ ಒಳ್ಳೆಯದು. ಅವರು ಹೊರಗೆ ತುಂಬಾ ಸ್ನೇಹಪರರಾಗಿ ಕಾಣಿಸಬಹುದು, ಆದರೆ ಒಳಗೆ ತಮ್ಮ ಸ್ವಾರ್ಥಕ್ಕಾಗಿ ಯೋಜಿಸುತ್ತಿರಬಹುದು. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅಥವಾ ಹಣಕಾಸಿನ ರಹಸ್ಯಗಳನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ಭವಿಷ್ಯದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಣವನ್ನು ಸಾಲ ನೀಡುವ ವಿಷಯಕ್ಕೆ ಬಂದಾಗ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರಿಂದ ದೂರವಿರುವುದು ವಿಶೇಷವಾಗಿ ಒಳ್ಳೆಯದು. ಏಕೆಂದರೆ ಅವರು ಮರುಪಾವತಿ ಮಾಡುವಾಗ ನಿಮಗೆ ತೊಂದರೆ ಉಂಟು ಮಾಡಬಹುದು. ಅಲ್ಲದೆ ಎಲ್ಟಿಬಿ ಅಕ್ಷರಗಳ ಪ್ರಭಾವದಿಂದಾಗಿ ನೀವು ಕೆಲವು ನಷ್ಟಗಳನ್ನು ಅನುಭವಿಸಬಹುದು. ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರು ನಿರಂತರವಾಗಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುತ್ತಾರೆ. ಎಲ್ಲದರಲ್ಲೂ ಮೇಲುಗೈ ಸಾಧಿಸಲು ಪ್ರಯತ್ನಿಸುವುದರ ಮೂಲಕ ಅವರು ನಿಮ್ಮನ್ನು ಮಾನಸಿಕ ಒತ್ತಡಕ್ಕೆ ಒಳಪಡಿಸಬಹುದು. ನಿಮ್ಮನ್ನು ತುಂಬಾ ಪ್ರೀತಿಸುವಂತೆ ನಟಿಸುತ್ತಾ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಲು ನೀವು ಪ್ರಯತ್ನಿಸಬಹುದು. ಅವರೊಂದಿಗೆ ವ್ಯಾಪಾರ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳನ್ನು ಮಾಡಿಕೊಳ್ಳುವ ಮೊದಲು ನೀವು 2 ಬಾರಿ ಯೋಚಿಸಬೇಕು. ಇಲ್ಲದಿದ್ದರೆ ನೀವು ಆರ್ಥಿಕ ನಷ್ಟದ ಅಪಾಯ ಎದುರಿಸುತ್ತೀರಿ. ಮತ್ತೊಂದು ಪ್ರಮುಖ ವಿಷಯವೆಂದರೆ ಕೆಲವು ಜನರು ಮೇಲ್ನೋಟಕ್ಕೆ ತುಂಬಾ ಕಠಿಣ ಮತ್ತು ಕೋಪಗೊಂಡವರಾಗಿ ಕಾಣಿಸಬಹುದು, ಆದರೆ ಅವರು ವಾಸ್ತವದಲ್ಲಿ ನಿಮ್ಮ ಕ್ಷೇಮವನ್ನು ಬಯಸುವ ಜನರು. ಅವರು ಅಗತ್ಯ ಸಮಯದಲ್ಲಿ ನಿಮ್ಮ ಸಹಾಯಕ್ಕೆ ಬರುತ್ತಾರೆ. ಅವರಲ್ಲಿ ಎಸ್ಎಂ ಅಕ್ಷರಗಳಿಂದ ಪ್ರಾರಂಭವಾಗುವ ಜನರು ನಿಮಗೆ ಒಳ್ಳೆಯದನ್ನು ಮಾಡುತ್ತಾರೆ. ನಿಜವಾದ ಸ್ನೇಹಿತರು ಎಂದರೆ ಕಠಿಣ ವ್ಯಕ್ತಿಗಳು ಮತ್ತು ಅವರ ಮಾತುಗಳಿಂದ ನಿಮ್ಮನ್ನು ಮೋಸಿಸುವವರಿಗಿಂತ ಅವರ ಕಾರ್ಯಗಳಲ್ಲಿ ನಿಮಗೆ ಸಹಾಯ ಮಾಡುವವರು. ಹಣದ ವಿಷಯದಲ್ಲಿ ಅನಗತ್ಯ ಭರವಸೆಗಳನ್ನು ತೋರಿಸುವವರ ತಂತ್ರಗಳಿಗೆ ಬಿದ್ದು ಎಲ್ಲವನ್ನೂ ಕಳೆದುಕೊಳ್ಳದಂತೆ ನೀವು ಜಾಗರೂಕರಾಗಿರಬೇಕು.
ಪ್ರಯಾಣ ಮಾಡುವಾಗ ಅಥವಾ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಾಗ ಅವರ ನಡವಳಿಕೆಯನ್ನು ಗಮನಿಸಿ. ಮೇಲಿನ ಅಕ್ಷರಗಳು ಹೊಂದಿರುವ ಜನರು ತಮ್ಮ ದುರದೃಷ್ಟ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮೇಲೆ ಹೇರುವ ಸಾಧ್ಯತೆ ಇದೆ. ನೀವು ನಿಮ್ಮ ಸ್ವಂತ ನೆರಳನ್ನು ಅನುಮಾನಿಸುವ ಅಗತ್ಯವಿಲ್ಲ, ಆದರೆ ಯಾರನ್ನೂ ಕುರುಡಾಗಿ ನಂಬದಿರುವುದು ಉತ್ತಮ. ನಿಮ್ಮನ್ನು ಆರ್ಥಿಕವಾಗಿ ಕೆಳಗಿಳಿಸುವ ಪ್ರಯತ್ನಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಜಾಗರೂಕರಾಗಿರಿ. ನೀವು ಜಾಗರೂಕರಾಗಿದ್ದರೆ ಮಾತ್ರ ನೀವು ಅವರ ಮಾಟದಿಂದ ತಪ್ಪಿಸಿಕೊಳ್ಳಬಹುದು. ಅಂತಿಮವಾಗಿ, ನಿಮ್ಮ ವಿವೇಚನೆಯನ್ನು ಉಪಯೋಗಿಸಿ ಮತ್ತು ನೀವು ಜೀವನದಲ್ಲಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರದಲ್ಲಿ ಪದಗಳನ್ನು ಕುರುಡಾಗಿ ನಂಬಬೇಡಿ. ಕೆಲವೊಮ್ಮೆ ಆಪ್ತಮಿತ್ರರು ಶತ್ರುಗಳಾಗಬಹುದು ಮತ್ತು ಕೆಲವೊಮ್ಮೆ ಅಪರಿಚಿತರು ಅಪಾಯಕಾಲಿ ಸಂಬಂಧಿಕರಾಗಬಹುದು. ನಿಮ್ಮ ಆಸ್ತಿಗಳನ್ನು ಮತ್ತು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ರಕ್ಷಿಸಲು ನಿಮ್ಮ ನೆಪವನ್ನು ಬದಿಗಿಡಿ. ನಿಮ್ಮ ವ್ಯಕ್ತಿತ್ವವನ್ನು ಗೌರವಿಸದೆ ನಿಮ್ಮ ಸಂಪತ್ತನ್ನು ಮಾತ್ರ ನೋಡುವವರನ್ನು ನಿಮ್ಮ ಜೀವನದಿಂದ ತಕ್ಷಣ ನಿಗದಿಸಿದರೆ ಮಾತ್ರ ನೀವು ಶಾಂತಿಯುತವಾಗಿರಬಹುದು. ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ, ನೀವು ಮದುವೆಯಾಗುವ ವ್ಯಕ್ತಿಯ ಕೈಯಲ್ಲಿ ಅಂತಹ ವಿಶೇಷ ಗುರುತುಗಳಿದ್ದರೆ ಆ ಮದುವೆಯ ನಂತರ ಕನ್ಯಾ ರಾಶಿಗೆ ಅದೃಷ್ಟ ಮತ್ತು ಸಂಪತ್ತು ಬರುತ್ತದೆ. ಅವು ಶಂಖ ಚಿಹ್ನೆ, ಅಂದರೆ ಸಂಗಾತಿಯ ಅಂಗಳೆಯಲ್ಲಿ, ವಿಶೇಷವಾಗಿ ಹೆಬ್ಬೆರಳಿನ ಕೆಳಗೆ ಶುಕ್ರ ಬಿಟ್ಟದ ಮೇಲೆ ಶಂಖ ಚಿಹ್ನೆ ಇದ್ದರೆ ಅದು ತುಂಬಾ ಶುಭ. ಕನ್ಯಾ ರಾಶಿಯವರು ಅಂತಹ ಗುರುತುಗಳನ್ನು ಹೊಂದಿರುವ ಯಾರಾದರೂ ಮದುವೆಯಾದರೆ ಅವರು ಸಮಾಜದಲ್ಲಿ ಗೌರವವನ್ನು ಪಡೆಯುವುದಲ್ಲದೆ ಮದುವೆಯ ನಂತರ ವಿದೇಶಿ ವಿಮಾನಗಳು ಅಥವಾ ಐಷಾರಾಮಿ ಜೀವನವನ್ನು ಸಹ ಪಡೆಯುತ್ತಾರೆ. ಅದೇ ರೀತಿ ಮೀನರಾಶಿಯವರು ಅಂಗೈಯಲ್ಲಿದ್ದರೆ, ಅಂದರೆ ಮಣಿಕಟ್ಟಿನ ಬಳಿ ಅಥವಾ ಜೀವನ ರೇಖೆಯ ಕೊನೆಯಲ್ಲಿದ್ದರೆ, ಕನ್ಯಾ ರಾಶಿಯವರು ಆ ವ್ಯಕ್ತಿಯನ್ನು ಮದುವೆಯಾಗುವ ಮೂಲಕ ಹಠಾತ್ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ. ಅವರ ಆಗಮನವು ನಿಮ್ಮ ಮನೆಗೆ ಸಮೃದ್ಧಿಯನ್ನು ತರುತ್ತದೆ. ತ್ರಿಶೂಲ ಚಿಹ್ನೆಯು ಹೃದಯ ರೇಖೆಯ ಕೊನೆಯಲ್ಲಿದ್ದರೆ ಅಥವಾ ತ್ರಿಶೂಲ ಚಿಹ್ನೆಯು ಶನಿ ಪರ್ವತದ ಕೆಳಗೆ, ಅಂದರೆ ಮಧ್ಯದ ಬೆರಳಿನ ಕೆಳಗೆ ಇದ್ದರೆ, ಅವು ನಿಮ್ಮ ಜೀವನದಲ್ಲಿ ಬಂದ ನಂತರ ನೀವು ಯಾವುದೇ ವೈಫಲ್ಯವನ್ನು ಎದುರಿಸುವುದಿಲ್ಲ. ಅವು ನಿಮಗೆ ದೈವಿಕ ಬೆಂಬಲವಾಗಿ ನಿಲ್ಲುತ್ತವೆ ಮತ್ತು ನಿಮ್ಮ ವೃತ್ತಿಜೀವನದಲ್ಲಿ ಉನ್ನತ ಎತ್ತರವನ್ನು ತಲುಪಲು ನಿಮ್ಮನ್ನು ಪ್ರೇರೇಪಿಸುತ್ತವೆ. ಗುರುಪರ್ವತದ ಮೇಲೆ, ಅಂದರೆ ತೋರು ಬೆರಳಿನಲ್ಲಿ ನಕ್ಷತ್ರ ಚಿಹ್ನೆಯನ್ನು ಹೊಂದಿರುವ ಯಾರನ್ನಾದರೂ ನೀವು ಮದುವೆಯಾದರೆ, ಕನ್ಯಾ ರಾಶಿಯವರು ರಾಜಕೀಯ ಅಥವಾ ಸರ್ಕಾರಿ ವಲಯದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯುತ್ತಾರೆ. ಅವರ ಅದೃಷ್ಟವು ನಿಮ್ಮ ಜ್ಞಾನದ ಮೇಲೆ ಹೊಸ ಬೆಳಕನ್ನು ಚೆಲ್ಲುತ್ತದೆ. ಅಂಗೈಯ ಮಧ್ಯದಲ್ಲಿ ಕಮಲ ಚಿಹ್ನೆಯನ್ನು ಹೊಂದಿರುವ ಸಂಗಾತಿಯನ್ನು ನೀವು ಪಡೆದರೆ ಅದು ಲಕ್ಷ್ಮೀದೇವಿಯೂ ನಿಮ್ಮ ಮನೆಗೆ ಬಂದಂತೆ. ಕನ್ಯಾ ರಾಶಿಯವರ ಅತಿಯಾಗಿ ಯೋಚಿಸುವ ಸ್ವಭಾವ ಕಡಿಮೆಯಾಗುತ್ತದೆ ಮತ್ತು ಅವರ ಆಗಮನದೊಂದಿಗೆ ಮನೆಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿ ಬರುತ್ತದೆ. ಅದು ಸಂಭವಿಸುತ್ತದೆ. ಹಸ್ತಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಯವರು ಈ ರಾಶಿಯವರನ್ನು ಮದುವೆಯಾದರೆ ಫಲಿತಾಂಶಗಳು ಉತ್ತಮವಾಗಿರುತ್ತವೆ. ಆದರೆ ಕನ್ಯಾ ರಾಶಿಯವರು ನಿಮ್ಮ ಸಂಗಾತಿಯ ಕೈಯಲ್ಲಿ ಹೆಚ್ಚು ಕಲೆಗಳು ಅಥವಾ ಅಡ್ಡಗುರುತುಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಉತ್ತಮ ಎಂಬ ಅಂಶಕ್ಕೆ ವಿಶೇಷವಾಗಿ ಗಮನಹರಿಸಬೇಕು. ಈ 4 ದಿನಗಳಲ್ಲಿ ನೀವು ದೇವರಿಂದ ಕೆಲವು ಚಿಹ್ನೆಗಳನ್ನು ಪಡೆಯುತ್ತೀರಿ. ನಿಮ್ಮ ಬಡತನವನ್ನು ಅಳಿಸಿ ಹಾಕಲು ಮತ್ತು ನಿಮ್ಮ ಕಷ್ಟದ ಅವಧಿ ಮುಗಿದಿದೆ ಎಂದು ಹೇಳಲು ದೇವರು ನಿಮಗೆ ನೀಡುವ ಚಿಹ್ನೆಗಳಿವು. ಮೊದಲ ಚಿಹ್ನೆ ಎಂದರೆ, ರಸ್ತೆಯಲ್ಲಿ ನಡೆಯುವಾಗ ನೀವು ಆಕಸ್ಮಿಕವಾಗಿ ಹೊಳೆಯುವ ಚಿನ್ನದ ನಾಣ್ಯ ಅಥವಾ ಹಳೆಯ ರೂಪಾಯಿ ನೋಟನ್ನು ನೋಡುತ್ತೀರಿ. ನೀವು ಹೊಳೆಯುವ ಚಿನ್ನದ ನಾಣ್ಯ ಅಥವಾ ಹಳೆಯ ರೂಪಾಯಿ ನೋಟನ್ನು ನೋಡುವುದು ಕೇವಲ ಕಾಕತಾಳೀಯವಲ್ಲ, ಇದು ಯಾರೊಬ್ಬರ ಕಳೆದು ಹೋದದ್ದಲ್ಲ. ನಿಮ್ಮ ಬಡತನವನ್ನು ಅಳಿಸಿ ಹಾಕಲು ದೇವರು ಸ್ವತಃ ನಿಮಗಾಗಿ ಬಿಟ್ಟಿರುವ ಅದೃಷ್ಟದ ರೇಖೆ. ನೀವು ಆ ನಾಣ್ಯವನ್ನು ನಿಮ್ಮ ಕೈಗೆ ಪಡೆದ ಕ್ಷಣದಿಂದ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ಕರಗುತ್ತವೆ ಮತ್ತು ಹಣ ಮಳೆಯಂತೆ ಬೀಳುತ್ತದೆ ಎಂದು ನಂಬಿರಿ. ಎರಡನೆಯ ಚಿಹ್ನೆ ಎಂದರೆ, ನೀವು ತೀವ್ರ ಮಾನಸಿಕ ಯಾತನೆಯಲ್ಲಿರುವಾಗ ಒಬ್ಬ ಸಂತ ಅಥವಾ ಅಪರಿಚಿತ ವೃದ್ಧರು ನಿಮ್ಮ ಮನೆಬಾಗಿಲಿಗೆ ಬಂದು ನಿಮ್ಮನ್ನು ಹೆಸರು ಹಿಡಿದು ಕರೆದು ನಿಮ್ಮ ಕೈಯಲ್ಲಿ ಹಣ್ಣು ಅಥವಾ ಸಣ್ಣ ವಿಭೂತಿ ಪ್ರಸಾದವನ್ನು ಇಟ್ಟರೆ ಪರಮಾತ್ಮನೇ ನಿಮ್ಮ ಬಳಿಗೆ ಬಂದಂತೆ. ಅವರು ಹೇಳುವ ಒಂದು ಮಾತು ನಿಮ್ಮ ಜೀವನದ ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ತೋರಿಸುತ್ತದೆ. ಆ ಕ್ಷಣದಿಂದ ನಿಮ್ಮ ಹಣೆಬರಹ ಬದಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಸ್ಥಗಿತಗೊಂಡಿರುವ ಶುಭ ಕಾರ್ಯಗಳು ಪ್ರತಿರೋಧವಿಲ್ಲದೆ ನಡೆಯುತ್ತವೆ. ಮೂರನೆಯ ಚಿಹ್ನೆಯು ನಿಮ್ಮ ಮನೆಯಲ್ಲಿ ಹಲವು ವರ್ಷಗಳಿಂದ ಇರುವ ಅಶಾಂತಿಯನ್ನು ತೆಗೆದುಹಾಕಲು ಪ್ರಕೃತಿ ನೀಡಿದ ಅದ್ಭುತ ಸಂಕೇತವಾಗಿದೆ. ನೀವು ಒಂದು ದಿನ ಬೆಳಗ್ಗೆ ಎಚ್ಚರವಾದಾಗ ಅಪರೂಪದ ಪಕ್ಷಿ ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ಅಥವಾ ತುಳಸಿ ಕೋಟದ ಬಳಿ ಕುಳಿತಿರುವ ಬಿಳಿ ಪಾರಿವಾಳವನ್ನು ನೋಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಿದ್ದಾಳೆ ಎಂದರ್ಥ.
ಇದಾದ ಕೆಲವೇ ದಿನಗಳಲ್ಲಿ ನಿಮಗೆ ಆನುವಂಶಿಕತೆ ಸಿಗುತ್ತದೆ ಅಥವಾ ನ್ಯಾಯಾಲಯದ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯುತ್ತದೆ. ನೀವು ಕಳೆದುಕೊಂಡ ಗೌರವವನ್ನು ನೀವು ಮರಳಿ ಪಡೆಯುತ್ತೀರಿ. 4ನೇ ಚಿಹ್ನೆ ಎಂದರೆ ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ಸುರಿದ ವಿಷವನ್ನು ತೆಗೆದುಹಾಕುವ ಸಮಯ ಬಂದಿದೆ. ನೀವು ನಂಬಿ ಮೋಸ ಹೋದ ವ್ಯಕ್ತಿಯ ನಿಜವಾದ ಸ್ವಭಾವವು ಕನಸು ಅಥವಾ ಫೋನ್ ಕರೆಯ ರೂಪದಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ಬಹಿರಂಗವಾಗುತ್ತದೆ. ದೇವರುಗಳು ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಾರೆ ಮತ್ತು ನಿಮ್ಮನ್ನು ಮೋಸ ಮಾಡುತ್ತಿರುವವರು ನಿಮ್ಮ ಕಣ್ಣೆದುರಿಗೆ ಕುಸಿಯುತ್ತಾರೆ. ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ಕಲ್ಪನೆಗಳು ದೂರವಾಗುತ್ತವೆ ಮತ್ತು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವು ಮೊದಲಿಗಿಂತ 10 ಪಟ್ಟು ಬಲಗೊಳ್ಳುತ್ತದೆ. ಇದು ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಒಂದು ದೊಡ್ಡ ತಿರುವು. 5ನೇ ಚಿಹ್ನೆ ಎಂದರೆ ನೀವು ಭರವಸೆಯನ್ನು ತ್ಯಜಿಸಿದ ಕ್ಷಣದಲ್ಲಿ 10 ವರ್ಷಗಳ ಹಿಂದೆ ನಿಮಗೆ ಸಹಾಯ ಮಾಡಿದ ವ್ಯಕ್ತಿ ಅಥವಾ ನೀವು ಮರೆತಿರುವ ಹಳೆಯ ಸ್ನೇಹಿತ ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಬಂದು ದೊಡ್ಡ ಅವಕಾಶವನ್ನು ನಿಮ್ಮ ಮುಂದೆ ಇಡುತ್ತಾರೆ. ಇದು ಹೊಸ ವ್ಯವಸಾಯ ಅಥವಾ ಉನ್ನತ ಮಟ್ಟದ ಕೆಲಸ ಅಥವಾ ಹಣವಾಗಿರಬಹುದು. ಅದು ನಿಮ್ಮ ಕೈಗೆ ತಲುಪಿದಾಗ ನಿಮ್ಮ ಹಳೆಯ ಜೀವನ ಕೊನೆಗೊಂಡಿದೆ ಮತ್ತು ಅದ್ಭುತವಾದ ಹೊಸ ಜೀವನ ಪ್ರಾರಂಭವಾಗಿಲ್ಲ ಎಂದರ್ಥ. ನಿಮ್ಮ ಜೀವನ ಆಕಾಶದಲ್ಲಿ ಕಾಣುವ ಮಳೆಬಿಲ್ಲಿನಂತೆ ವರ್ಣಮಯವಾಗಿರುತ್ತದೆ. ಇವು ದೇವರು ನಿಮಗೆ ನೀಡಿದ ಸ್ಪಷ್ಟ ಚಿಹ್ನೆಗಳು. ನೆನಪಿರಲಿ, ಆರ್ಥಿಕವಾಗಿ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವಾಗಲಿವೆ. ಒಂದು ಕಡೆಯಿಂದ ಹಣ ಹರಿಯಲು ಪ್ರಾರಂಭಿಸುತ್ತಿದೆ. ನೀವು ಅನಗತ್ಯ ಖರ್ಚುಗಳನ್ನು ಬುದ್ಧಿವಂತಿಕೆಯಿಂದ ನಿಯಂತ್ರಿಸಲು ಸಾಧ್ಯವಾದರೆ ನಿಮ್ಮ ಆರ್ಥಿಕ ಸ್ಥಿತಿ ಅನಿರೀಕ್ಷಿತ ಮಟ್ಟವನ್ನು ತಲುಪುತ್ತದೆ. ನಿಮ್ಮ ಉಳಿತಾಯವನ್ನು ಹೆಚ್ಚು ಎಚ್ಚರಿಕೆಯಿಂದ ಸಂಗ್ರಹಿಸುವುದರಿಂದ ನಿಮ್ಮ ಸಂಪತ್ತು ಬೆಳೆಯುತ್ತದೆ. ಹೊಸಬರಿಗೆ ಸಾಲ ನೀಡದೆ ನಿಮ್ಮ ಹೂಡಿಕೆಗಳ ಮೇಲೆ ಗಮನಹರಿಸಿ. ವ್ಯವಸಾಯದಲ್ಲಿ ಜಾಗರೂಕರಾಗಿರುವುದು ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ. ಬಾಕಿ ಹೋದ ಸಾಲಗಳನ್ನು ಸಂಗ್ರಹಿಸುವುದರಿಂದ ನಿಮ್ಮ ಆರ್ಥಿಕ ಭದ್ರತೆ ಬಲಪಡುತ್ತದೆ. ನಿಮ್ಮ ಆರೋಗ್ಯ ಬೇಗನೆ ಹೊಸ ಉತ್ಸಾಹದಿಂದ ತುಂಬಿಬರುತ್ತದೆ. ವಿಶೇಷವಾಗಿ ಜೀರ್ಣ ಸಮಸ್ಯೆಗಳು ಅಥವಾ ಹೊಟ್ಟೆನೋವಿನಿಂದ ಪರಿಹಾರ ಪಡೆಯುವ ಮಾರ್ಗಗಳು ಸುಲಭವಾಗುತ್ತವೆ. ನೀವು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಂಡರೆ ನಿದ್ರಾಹೀನತೆಯ ಸಮಸ್ಯೆ ದೂರವಾಗುತ್ತದೆ ಮತ್ತು ಪೂರ್ಣ ಆರೋಗ್ಯ ನಿಮ್ಮದಾಗುತ್ತದೆ. ಆಹಾರ ನಿಯಮಗಳನ್ನು ಪಾಲಿಸುವುದರಿಂದ ನೀವು ನಿಮ್ಮ ಆರೋಗ್ಯವನ್ನು ಅದ್ಭುತವಾಗಿ ಸುಧಾರಿಸಬಹುದು. ಪ್ರಾಣಾಯಾಮ ಮತ್ತು ಧ್ಯಾನ ನಿಮ್ಮ ಶಕ್ತಿಯನ್ನು ದ್ವಿಗುಣಿಸುತ್ತದೆ. ಇದು ನಿಮ್ಮನ್ನು ಆಸ್ಪತ್ರೆಗಳಿಗೆ ಹೋಗುವುದರಿಂದ ಉಳಿಸುತ್ತದೆ. ಮದುವೆಯಲ್ಲಿರುವ ಎಲ್ಲ ಅಡೆತಡೆಗಳು ಈಗ ದೂರವಾಗುತ್ತಿವೆ. ಸಮಯ ನಿಮಗಾಗಿ ಒಂದು ಅದ್ಭುತ ಜೀವನ ಸಂಗಾತಿಯನ್ನು ಸಿದ್ಧಪಡಿಸುತ್ತಿದೆ. ಇಲ್ಲಿಯವರೆಗೆ ನಿಂತಿರುವ ಸಂಬಂಧಗಳಿಗಿಂತ ನಿಮ್ಮ ಜಾತಕ ದೋಷಗಳನ್ನು ಗುಣಪಡಿಸುವ ಅದ್ಭುತ ಸಂಬಂಧವು ನಂತರದ 2 ದಿನಗಳಲ್ಲಿ ನಿಮ್ಮ ಬಾಗಿಲಿಗೆ ತಟ್ಟುತ್ತದೆ. ನೀವು ಆ ನಿರ್ಧಾರವನ್ನು ಬುದ್ಧಿವಂತಿಕೆಯಿಂದ ಒಪ್ಪಿಕೊಂಡರೆ ನಿಮ್ಮ ಜೀವನ ಸಂತೋಷದಿಂದ ತುಂಬಿರುತ್ತದೆ. ಮಗುವಿನ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಕೇಳುವ ಆ ಸಣ್ಣ ಒಳ್ಳೆಯ ಸುದ್ದಿ ನಿಮ್ಮ ಮನೆಗೆ ದೊಡ್ಡ ಹಬ್ಬಕ್ಕೆ ನಾಂದಿ ಹಾಡಲಿದೆ. ವಿದ್ಯಾರ್ಥಿಗಳು ತಮ್ಮ ಏಕಾಗ್ರತೆಯನ್ನು ಕಾಪಾಡಿಕೊಂಡರೆ ಪವಾಡಗಳನ್ನು ಕ್ರಿಯೇಟ್ ಮಾಡಲಿದ್ದಾರೆ. ನೀವು ಕಷ್ಟದ ಸಮಯಗಳನ್ನು ಜಯಿಸಿ ಸರಿಯಾದ ಪ್ಲಾನಿಂಗ್ನೊಂದಿಗೆ ಅಧ್ಯಯನ ಮಾಡಿದರೆ ಪರೀಕ್ಷೆಗಳಲ್ಲಿ ಟಾಪರ್ ಆಗುವ ಅವಕಾಶವಿದೆ. ನಿಮ್ಮ ಸ್ಮರಣಶಕ್ತಿ ಹೆಚ್ಚಾಗುತ್ತದೆ. ಶಿಕ್ಷಕರ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ಕನಸುಗಳು ನನಸಾಗುತ್ತವೆ ಮತ್ತು ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಮಾಜದಲ್ಲಿ ಮನ್ನಣೆ ಸಿಗುತ್ತದೆ. ವ್ಯವಸಾಯದಲ್ಲಿ ಸಣ್ಣ ಏರಿಳಿತಗಳು ನಿಮಗೆ ದೊಡ್ಡ ಲಾಭ ತರುವ ಪಾಠಗಳಾಗಿ ಬದಲಾಗುತ್ತವೆ. ಪಾಲುದಾರರೊಂದಿಗೆ ಜಾಗರೂಕರಾಗಿ ಮತ್ತು ಖಾತೆಗಳನ್ನು ಪರೀಕ್ಷಿಸುವುದರಿಂದ ನಿಮ್ಮ ವ್ಯವಸಾಯ ಸಾಮ್ರಾಜ್ಯವನ್ನು ವಿಸ್ತರಿಸಬಹುದು. ಹೊಸ ಹೂಡಿಕೆಗಳು ಮತ್ತು ಬದಲಾವಣೆಗಳಿಗೆ ಸರಿಯಾದ ಸಮಯ ಬರುತ್ತಿದೆ. ಅಲ್ಲಿಯವರೆಗೆ ನೀವು ತಾಳ್ಮೆಯಿಂದಿದ್ದರೆ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಸಮಯ ಬಂದಿದೆ. ನೀವು ನಿಮ್ಮ ಕೆಲಸದಿಂದ ಗಾಸಿಪ್ ಮಾಡುವವರನ್ನು ಸೋಲಿಸುತ್ತೀರಿ ಮತ್ತು ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತೀರಿ. ಶೀಘ್ರದಲ್ಲೇ ನಿಮಗೆ ಅನುಕೂಲಕರ ಬದಲಾವಣೆಗಳು ಸಂಭವಿಸಲಿವೆ. ಮನೆಯಲ್ಲಿನ ಸಣ್ಣ ಪುಟ್ಟ ಅಶಾಂತಿ ದೂರವಾಗುತ್ತದೆ ಮತ್ತು ಲಕ್ಷ್ಮೀದೇವಿಯು ಸಂತೋಷಪಡುತ್ತಾಳೆ. ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯುವ ಸೂಚನೆಗಳಿವೆ ಮತ್ತು ನಿಮಗೆ ಆನುವಂಶಿಕತೆ ಸಿಗುತ್ತದೆ. ನಿಮ್ಮ ಪ್ರಾಮಾಣಿಕತೆಯಿಂದ ನಿಮ್ಮನ್ನು ಕೆಣಕಲು ಬಯಸುವ ಶತ್ರುಗಳ ಪಿತೂರಿಗಳನ್ನು ನೀವು ವಿಫಲಗೊಳಿಸುತ್ತೀರಿ. ನಿಮ್ಮ ಗೌರವ 10 ಪಟ್ಟು ಹೆಚ್ಚಾಗುತ್ತದೆ. ಪ್ರಯಾಣ ಮಾಡುವಾಗ ಜಾಗರೂಕರಾಗಿರುವುದು ನಿಮ್ಮನ್ನು ಅಪಘಾತಗಳಿಂದ ರಕ್ಷಿಸುವುದಷ್ಟೇ ಅಲ್ಲದೆ ನಿಮ್ಮ ಪ್ರಯಾಣವನ್ನು ಲಾಭದಾಯಕವಾಗಿಸುತ್ತದೆ. ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಮತ್ತು ಶಾಂತ ಸ್ವಭಾವವು ನಿಮ್ಮನ್ನು ಸಮಾಜದಲ್ಲಿ ಒಬ್ಬ ಮಹಾನ್ ಬುದ್ಧಿಜೀವಿಯನ್ನಾಗಿ ಮಾಡುತ್ತದೆ. ಈ 4 ದಿನಗಳಲ್ಲಿ ನೀವು ಮಾಡಬೇಕಾದ ಪರಿಹಾರಗಳು ಇವು. ಮೊದಲ ಪರಿಹಾರವೆಂದರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವರಿಗೆ ಅರ್ಘ್ಯ ಅರ್ಪಿಸುವುದು. ಇದು ನಿಮ್ಮ ಜೀವನವನ್ನು ಹೊಸ ಬೆಳಕಿನಿಂದ ತುಂಬುತ್ತದೆ. ವಿಶೇಷವಾಗಿ ಫೆಬ್ರವರಿ 1ರಂದು ಸೂರ್ಯೋದಯದ ಸಮಯದಲ್ಲಿ ಬರುವ ಭಾನು ಸಪ್ತಮಿಯಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು
ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಸೂರ್ಯನ ಕಿರಣಗಳು ನಿಮ್ಮ ದೇಹವನ್ನು ಸ್ಪರ್ಶಿಸಿದಾಗ ಬರುವ ಶಕ್ತಿಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಲ್ಲಿಸಿದ ಕೆಲಸವನ್ನು ವೇಗಗೊಳಿಸುತ್ತದೆ. ಈ ದೈನಂದಿನ ಕರ್ತವ್ಯವು ಸಮಾಜದಲ್ಲಿ ನಿಮಗೆ ಗೌರವ ಮತ್ತು ಖ್ಯಾತಿಯನ್ನು ತರುತ್ತದೆ. ಎರಡನೆಯದಾಗಿ, ಶನಿವಾರ ಮತ್ತು ಶನಿ ಪ್ರದೋಷದಂದು, ಅಂದರೆ ಜನವರಿ 31ರಂದು ಕಪ್ಪು ಎಳ್ಳನ್ನು ದಾನ ಮಾಡುವುದು ಅಥವಾ ಶಿವ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು ಅತ್ಯಂತ ಶಕ್ತಿಶಾಲಿ ಪರಿಹಾರವಾಗಿದೆ. ಇದು ಶನಿದೇವರ ತೀಕ್ಷ್ಣ ನೋಟದಿಂದ ಉಂಟಾಗುವ ಆರ್ಥಿಕ ತೊಂದರೆಗಳು ಮತ್ತು ಸಾಲ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಎಳ್ಳೆಣ್ಣೆ ದೀಪವು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತದೆ. ಈ ಪರಿಹಾರವು ನಿಮ್ಮ ಶತ್ರುಗಳ ಕುತಂತ್ರಗಳನ್ನು ತಡೆಯುವುದಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ, ಆದರೆ ಶನಿದೇವರು ನಿಮ್ಮನ್ನು ರಕ್ಷಿಸುತ್ತಾನೆ. ಮೂರನೆಯ ಪರಿಹಾರವಾಗಿ, ಹಸುವಿಗೆ ಬೆಲ್ಲ ಅಥವಾ ಹುಲ್ಲು ತಿನ್ನಿಸುವುದರಿಂದ ನಿಮ್ಮ ಪೂರ್ವಜರ ಪಾಪಗಳು ಮತ್ತು ಕುಲದೇವತೆಯ ಕೋಪ ಕಡಿಮೆಯಾಗುತ್ತದೆ. ಹಸುವಿನ ಸೇವೆ ಎಂದರೆ 3 ದೇವರುಗಳ ಆಶೀರ್ವಾದ ಪಡೆಯುವುದು. ನೀವು ನಿಮ್ಮ ಮನೆಯಲ್ಲಿನ ಅಶಾಂತಿ ಮತ್ತು ದಂಪತಿಗಳ ನಡುವಿನ ಜಗಳಗಳನ್ನು ತೊಡಗಿಸಿಕೊಳ್ಳಲು ಬಯಸಿದರೆ ಶುಕ್ರವಾರ ಅಥವಾ ಬುಧವಾರ ನಿಮ್ಮ ಕೈಗಳಿಂದ ಹಸುವಿಗೆ ಆಹಾರ ನೀಡಿ. ಇದು ನಿಮ್ಮ ಮಕ್ಕಳಲ್ಲಿರುವ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ನಿಮ್ಮ ಕುಟುಂಬಕ್ಕೆ ಮತ್ತೆ ಸಂತೋಷವನ್ನು ತರುತ್ತದೆ, ಮತ್ತು ನೀವು ಮರೆತ ಸಸ್ಯಗಳಿಂದ ಉಂಟಾಗುವ ಪಾಪವು ದೂರವಾಗುತ್ತದೆ. ನಾಲ್ಕನೆಯದಾಗಿ, ಪ್ರತಿದಿನ ಸಂಜೆ ನಿಮ್ಮ ಮನೆಯಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗುವುದರಿಂದ ನಿಮ್ಮ ಮನೆಯ ಮೇಲಿನ ದುಷ್ಟಕಣ್ಣಿನ ನೆರಳುಗಳು ದೂರವಾಗುತ್ತವೆ. ಸಾಸಿವೆ ಎಣ್ಣೆಯ ದೀಪದ ಬೆಳಕು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ ಮತ್ತು ಲಕ್ಷ್ಮೀದೇವಿಯ ಆಗಮನಕ್ಕೆ ದಾರಿ ಮಾಡಿಕೊಡುತ್ತದೆ. ಸಂಜೆ ದೀಪವನ್ನು ಬೆಳಗಿ ಕುಲದೇವತೆಯನ್ನು ಸ್ಮರಿಸುವುದರ ಮೂಲಕ ನೀವು ಗಳಿಸಿದ ಹಣ ವ್ಯರ್ಥವಾಗುವುದಿಲ್ಲ. ಈ ಬೆಳಕು ನಿಮ್ಮ ಮನೆಯ ಬಾಗಿಲಿನ ಮೂಲಕ ಬರುವ ದೈವಿಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. 5ನೇ ಮತ್ತು ಪ್ರಮುಖವಾದದ್ದು ಅನ್ನದಾನ. ಬಡವರಿಗೆ ಅಥವಾ ದುರದೃಷ್ಟಕರ ಜನರಿಗೆ ಆಹಾರವನ್ನು ದಾನ ಮಾಡುವುದರಿಂದ ನಿಮ್ಮ ಹಿಂದಿನ ಜನ್ಮಗಳ ಪಾಪಗಳು ದೂರವಾಗುತ್ತವೆ. ಆಹಾರವು ಪರಬ್ರಹ್ಮನ ರೂಪವಾಗಿರುವುದರಿಂದ ನೀವು ಮಾಡುವ ಈ ಪುಣ್ಯ ಕಾರ್ಯವು ನಿಮಗೆ ಅಪಾರ ಸಂಪತ್ತು ಮತ್ತು ಮನಸ್ಸಿನ ಶಾಂತಿಯನ್ನು ತರುತ್ತದೆ. ಈ ಪರಿಹಾರಗಳು ನಿಮ್ಮ ದೋಷಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ಮತ್ತು ಮುಂಬರುವ ಶುಭ ಸಮಯದಲ್ಲಿ ನಿಮಗೆ ಪೂರ್ಣ ಯಶಸ್ಸನ್ನು ನೀಡುತ್ತದೆ. ಇವುಗಳನ್ನು ಪೂರ್ಣ ನಂಬಿಕೆಯಿಂದ ಮಾಡಿ ಮತ್ತು ಪ್ರಕೃತಿ ನೀಡುವ ಅದ್ಭುತ ಬದಲಾವಣೆಗಳು ನಿಮ್ಮ ಕಣ್ಗಳ ಮುಂದೆ ಗೋಚರಿಸುತ್ತವೆ. ಈಗ ನಿಮ್ಮ ಕಣ್ಣೀರನ್ನು ನಿಲ್ಲಿಸಿ ಮತ್ತು ಹೋರಾಡಲು ಪ್ರಾರಂಭಿಸಿ. ವಿಧಿ ನಿಮ್ಮನ್ನು ಸೋಲಿಸಲು ಬಯಸಿದರೂ ಸಹ ನೀವು ಆ ವಿಧಿಯ ವಿರುದ್ಧ ನಿಲ್ಲುತ್ತೀರಿ. ನಿಮ್ಮೊಳಗಿನ ಶಕ್ತಿ ಅಪಾರವಾಗಿದೆ. ಸಮಯವು ನಿಮ್ಮ ಗಾಯಗಳನ್ನು ಗುಣಪಡಿಸುತ್ತದೆ. ನೀವು ಅನುಭವಿಸಿದ ಕಷ್ಟಗಳಿಗೆ ಮತ್ತು ನೀವು ಅನುಭವಿಸಿದ ಅವಮಾನಕ್ಕೆ ಪ್ರಕೃತಿ ನಿಮಗೆ ಬಡ್ಡಿಯೊಂದಿಗೆ ಪಾವತಿಸುತ್ತದೆ. ವೈಫಲ್ಯವು ನಿಮ್ಮ ನೆರಳಾಗಿದ್ದರೆ ಯಶಸ್ಸು ನಿಮ್ಮ ಉಸಿರಾಗಬೇಕು. ನಿಮ್ಮ ಪ್ರಯಾಣವು ಈಗ ಪ್ರಾರಂಭವಾಗಿದೆ. ನಿಮ್ಮ ಶಿಖರವು ನಿಮ್ಮನ್ನು ಕಾಯುತ್ತಿದೆ. ಈ ಜ್ಯೋತಿಷ್ಯ ವಿಶ್ಲೇಷಣೆಯು ನಿಮಗೆ ಎಚ್ಚರಿಕೆ ಮತ್ತು ಧೈರ್ಯವಾಗಿದೆ. ನಿಮ್ಮ ಜೀವನದಲ್ಲಿ ಕತ್ತಲೆ ಮಾಯವಾಗುವ ಮತ್ತು ಬೆಳಕು ಬರುವ ಸಮಯ ಬಂದಿದೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಿ ಮತ್ತು ದೇವರು ನಿಮ್ಮೊಂದಿಗಿದ್ದಾನೆ. ಅವನು ನಿಮ್ಮ ಕಣ್ಣೀರನ್ನು ಒರೆಸಲು ಸಿದ್ಧನಾಗಿದ್ದಾನೆ. ಭಯಪಡಬೇಡಿ ಮತ್ತು ಹಿಂದೆ ಸರಿಯಬೇಡಿ. ನಿಮ್ಮ ಗೆಲುವು ನಿಮ್ಮ ಕೈಯಲ್ಲಿದೆ. ಈ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಡಿಸಿ, ಪವಿತ್ಕರಗಳು ಸಂಭವಿಸಲಿವೆ. ನಿಮ್ಮ ಜಾತಕದಲ್ಲಿ ಈ ಅಡೆತಡೆಗಳನ್ನು ದಾಟಿದರೆ ಹಿಂದೆ ಸರಿಯಲು ಸಾಧ್ಯವಿಲ್ಲ. ರಾಜಕೀಯ ಸುಖಗಳು ನಿಮ್ಮವಾಗಬೇಕು. ನಿಮ್ಮ ಶತ್ರುಗಳು ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾರೆ. ನಿಮ್ಮ ಕಷ್ಟದ ಪ್ರತಿಫಲ ಸಿಗುವ ದಿನ ದೂರವಿಲ್ಲ. ದೇವರ ಕೃಪೆಯಿಂದ ನೀವು ಮನಸ್ಸಿನಿಟ್ಟಿರುವ ಎಲ್ಲಾ ಕೆಲಸಗಳು ಬಹಳ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನೀವು ಒಂದು ಶಕ್ತಿ, ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ವಿಧಿಯನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕಾರ್ಯಗಳು ನಿಮ್ಮ ರಕ್ಷಣೆ. ನಿಮ್ಮ ನೀತಿಯನ್ನು ತ್ಯಜಿಸಬೇಡಿ ಮತ್ತು ನಿಮ್ಮ ಭಕ್ತಿಯನ್ನು ಮರೆಯಬೇಡಿ. ನೀವು ಗುಲಾಮರಾಗುವ ದಿನ ಹತ್ತಿರವಾಗಿದೆ. ಧೈರ್ಯಶಾಲಿಗಳಾಗಿ, ಗೆಲುವು ನಿಮ್ಮದು. ಮತ್ತು ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ದೇವರ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಮೆಂಟ್ ವಿಭಾಗದಲ್ಲಿ ಜೈ ದುರ್ಗಾ ಮಾತಾ ಎಂದು ಕಮೆಂಟ್ ಮಾಡಿ. ಎಲ್ಲ ಕನ್ಯಾ ರಾಶಿಯವರಿಗೂ ನನ್ನ ಧನ್ಯವಾದಗಳು.